ಸುಸ್ವಾಗತ. BRT ಟೈಗರ್ ರಿಸರ್ವ್, ಬಿಳಿಗಿ ರಂಗನಾಥ ಸ್ವಾಮಿ ವನ್ಯಧಾಮ. ಓಕೆ, ನಾವಿವಾಗ ಯಳಂದೂರ್ ಹತ್ರ ರೀಚ್ ಆದ್ವಿ. ನನ್ನ ಕಸಿನ್ಸ್ ಆ ಕಡೆ ಇದ್ದಾರೆ. ಓಕೆ, ಇವಾಗ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಮುಗಿಸಿ ಇವಾಗ ಬಿಳಿಗಿ ರಂಗನ ಬೆಟ್ಟಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 2 ರೂಟ್ ಇದೆ. ಒಂದು ತುಂಬ ಹತ್ತಿರದ ರೂಟು, ಬಟ್ ಅಲ್ಲಿ ಫಾರೆಸ್ಟ್ ಎಲ್ಲ ಹೋಗಲ್ಲ. ಬಟ್ ನಾವು ಇವಾಗ ಫಾರೆಸ್ಟ್ ಕಡೆಯಿಂದ ಹತ್ತೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಈ ಕಡೆಯಿಂದ ಹೋಗ್ತಾ ಇದ್ದೀವಿ. ಇವಾಗ ನಾವು ಹೋಗ್ತಿರೋದು ಆ್ಯಕ್ಚುಲಿ ಸಖತ್ ಲಾಂಗ್ ರೂಟು, ಬಟ್ ಏನಂದರೆ ಶಾರ್ಟ್ ರೂಟು ಸ್ವಲ್ಪ ಸ್ಟೀಪ್ ಇದೆ, ಅಂದರೆ ಬೇಗ ರೀಚ್ ಆಗ್ತೀವಿ. ಆ್ಯಂಡ್ ರೂಟನ್ನೇನು ಅಷ್ಟೊಂದೇನು ಮಜಾ ಇರೋಲ್ಲ. ಬಟ್ ಇವಾಗ ಹೋಗ್ತಿರೋ ರೂಟ್ ಬಂದುಬಿಟ್ಟು ಕಾಡೊಳಗಡೆ ಹೋಗ್ತೀವಿ. ಅಲ್ಲಿ ಮಧ್ಯದಲ್ಲಿ ಎಲ್ಲ ಫುಲ್ಲೂ ಚೆನ್ನಾಗಿದೆ ರೋಡು, ಕರ್ವ್ಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ. ಚಂದಕವಾಡಿ ಅಂತಂದ್ಬಿಟ್ಟು, ಚಂದಕವಾಡಿ ಕಡೆ ಯೂಶ್ವಲಿ ಚಾಮರಾಜನಗರ ಕಡೆಯಿಂದ ಹೋಗ್ತೀವಿ. ಬಟ್ ಇವಾಗ ಚಾಮರಾಜನಗರ ಕಡೆ ಸ್ವಲ್ಪ ಸುತ್ತಾಕೊಂಡು ಹೋದಂಗೆ ಆಗುತ್ತೆ. ಸೊ ಇಲ್ಲಿ ಚಂದಕವಾಡಿಗೆ ಇವಾಗ ಮ್ಯಾಪ್ ಹಾಕಿದ್ದೀನಿ. ಅಲ್ಲಿಂದ ಲೆಫ್ಟ್ ತೊಗೊಂಡು ಫಾರೆಸ್ಟ್ ಒಳಗಡೆ ಎಂಟ್ರಿ ಕೊಡ್ತೀವಿ. ನೋಡಿ ಬಸ್ಗಳೆಲ್ಲ ಹೆಂಗೆ ಹೋಗ್ತಾರೆ ಇಲ್ಲಿ ಫುಲ್ಲು ಸಕ್ಕದಾಗಿದೆ. ಇಲ್ಲಿಂದ ನೋಡಿ ಬೆಟ್ಟಗಳು ಸಾಲ ಕಾಣಿಸ್ತಾ ಇದೆ. ಅಲ್ಲೆಲ್ಲ ನೈಸ್, ನೀವು ನೋಡ್ತಿರ್ಬೋದು. ಅದೆಲ್ಲ ಫುಲ್ಲು ಸುತ್ತ ಲೈನಾಗಿದೆ. ನನಗೆ ಗೊತ್ತಿಲ್ಲ ಇಷ್ಟರಲ್ಲಿ ಬಿಳಿಗಿ ರಂಗನ ಬೆಟ್ಟ ಯಾವುದು ಅಂತ ಅಂದ್ಬಿಟ್ಟು. ಮಸ್ತ್ ಇದೆ ಇಲ್ಲಿ, ಬಟ್ ಇಲ್ಲಿ ಕರ್ವ್ಸ್ ಎಲ್ಲ ಸೂಪರ್ ಆಗಿದೆ. ಕೆ ಗುಡಿ 10 ಕಿಲೋಮೀಟರು, BRLs 29 ಕಿಲೋಮೀಟರು. ಸೊ ನಾವೀಗ ಹೋಗ್ತಿರೋದು ಕೆ ಗುಡಿ ಕಡೆಯಿಂದ. ಸುಸ್ವಾಗತ. BRT ಟೈಗರ್ ರಿಸರ್ವ್, ಬಿಳಿಗಿ ರಂಗನಾಥ ಸ್ವಾಮಿ ವನ್ಯಧಾಮ. ಓಕೆ ನೋಡಿ, ಹುಲಿ. ಇಲ್ಲಿ ತುಂಬ ಆನೆಗಳು ಇದೆ ಆ್ಯಕ್ಚುಲಿ. ಹುಲಿನ ಯಾವತ್ತೂ ನೋಡಿಲ್ಲ ನಾನು. ವೆಲ್ಕಮ್, ಸುಸ್ವಾಗತ. ನೋಡಿ ಇವಾಗ BRLs ಎಂಟರ್ ಆಗಿದ್ದೀವಿ. ಸೊ ಇದು ಆ್ಯಕ್ಚುಲಿ BRLs ಫಾರೆಸ್ಟ್, ಇದು ಕೆ ಗುಡಿ ಅಂತ ಅಂದ್ಬಿಟ್ಟು. ಸೊ ಕಂಪ್ಲೀಟ್ಲಿ ಇದೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇನೆ ಮೇಂಟೈನ್ ಮಾಡೋದು. ಸೊ ಚಾಮರಾಜನಗರದಲ್ಲಿ ಇದು ಒಂಥರ ಥಿಕ್ ಫಾರೆಸ್ಟ್ ಇದು. ಸೊ ಮಧ್ಯದಲ್ಲಿ ಅನಿಮಲ್ಸ್ಗಳು ಅದೆಲ್ಲ ಫುಲ್ಲು ಇರುತ್ತೆ. ಸೊ ಇಲ್ಲೆಲ್ಲೂ ಮಧ್ಯದಲ್ಲೆಲ್ಲೂ ಸ್ಟಾಪ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿಂದ ಮಧ್ಯದಲ್ಲಿ ಒಂದು ಕೆ ಗುಡಿ ಅಂತ ಸ್ಟಾಪ್ ಇದೆ, ಅಲ್ಲಿಗೆ ಹೋಗಿ ನಿಲ್ಸೋಣ. ಅಲ್ಲಿವರೆಗೂ ಎಂಜಾಯ್ ದ ವ್ಯೂ. ನೋಡಿ ಇವಾಗ ಫಾರೆಸ್ಟ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ. ಅವಾಗೆಲ್ಲ ಸ್ಟಾರ್ಟಿಂಗಲ್ಲಿ ಜಸ್ಟ್ ಎಂಟ್ರೆನ್ಸ್ ಹತ್ರ ಮಾತ್ರ ನಿಲ್ಸೋದಕ್ಕೆಲ್ಲ ಬಿಡ್ತಿದ್ರು. ನನಗೆ ನೆನಪಿದೆ, ಚಿಕ್ಕ ವಯಸ್ಸಲ್ಲೆಲ್ಲ ಫುಲ್ಲು ಫ್ಯಾಮಿಲಿ ಜೊತೆ ಬಂದಾಗ ಇಲ್ಲೆಲ್ಲ ಲೆಫ್ಟ್ ಸೈಡಲ್ಲೆಲ್ಲ ಫುಲ್ಲು ಹಾಕಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲನೂ ಮಾಡ್ಕೊಂಡು ತಿಂದಿದ್ವಿ. ಆವಾಗ ಇಲ್ಲೆಲ್ಲ ಸುತ್ತಮುತ್ತ ಎಲ್ಲ ಫುಲ್ಲು ಜಿಂಕೆಗಳೆಲ್ಲ ಫುಲ್ಲು ತುಂಬ ಓಡಾಡ್ತಿತ್ತು. ಸೊ ಮಧ್ಯದಲ್ಲಿ ಯಾವ್ದಾದ್ರು ಪ್ರಾಣಿಗಳು ಸಿಕ್ಕಿದ್ರೆ ನಮ್ಮ ಅದೃಷ್ಟ, ಇಲ್ಲೇ ನೋಡ್ಕೊಬೋದು. ಯೂಶ್ವಲಿ ಆನೆಗಳೆಲ್ಲ ಫುಲ್ಲು ರೋಡ್ ಸೈಡನ್ನೇ ಬಂದಿರುತ್ತೆ. ಬಟ್ ಇವಾಗ ಬೆಳಕಾಗಿರೋದ್ರಿಂದ ಅಷ್ಟೊಂದಿಲ್ಲ. ಅಲ್ಲಿ ನೋಡಿ, ನಿಮಗೆ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ನವಿಲಿದೆ ಅಲ್ಲಿ. ಸೊ ಇದೇ ತಾನೇ ಮುಂದೆ ರೋಡ್ ಸೈಡಲ್ಲೇ ಇರುತ್ತೆ. ನೋಡೋಣ, ಹೋಪ್ಫುಲಿ ಒಂದು ಸ್ವಲ್ಪ ಪಕ್ಷಿ ಪ್ರಾಣಿಗಳನ್ನೆಲ್ಲ ಕಾಣಿಸಿದ್ರೆ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಎಂಜಾಯ್ ದಿಸ್ ರೈಡ್.
ನೋಡಿ, ವಾವ್, ನೋಡಿ ಎಷ್ಟು ಡೀಪ್ ಇದೆ. ಐ ಗೆಸ್ ನಾವು ಇವಾಗ ಕೇಗುಡಿಗೆ ಬಂದಿದ್ದೀವಿ. ಎಷ್ಟು ಸ್ವಲ್ಪ ನಿಲ್ಸೋಣ ಅದು ಮುಂದೆ ಅಲ್ಲಿ. ಹಾಂ, ಇವಾಗ ನಾವು ಕೇಗುಡಿನಲ್ಲಿದ್ದೀವಿ. ನಮ್ಮ ಜಟಾಯುದು ಸ್ವಲ್ಪ ಫೋಟೋಶೂಟ್ ವೀಡಿಯೋ ಶೂಟ್ ಎಲ್ಲ ಮಾಡಿ ಇಲ್ಲಿ ಬಂದ್ವಿ. ಈ ಕೇಗುಡಿನಲ್ಲಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಇಲ್ಲೊಂದು ಸ್ವಲ್ಪ ವ್ಯೂ ಪಾಯಿಂಟ್ ಥರ ಇದೆ, ಸ್ವಲ್ಪ ಚಿಕ್ಕದೊಂದು ಹಳ್ಳ ಥರ ಇದೆ. ಸೊ ಇಲ್ಲಿ ಬಂದು ನಿಂತ್ಕೊಂಡ್ರೆ ಆ ಸೈಡೆಲ್ಲ ಫುಲ್ಲು ಈ ಜಿಂಕೆಗಳೆಲ್ಲನೂ ಫುಲ್ಲು ಕಾಣಿಸ್ತಾ ಇದೆ. ಇಷ್ಟೊತ್ತಾಗೂ ಇತ್ತು, ನಾವು ಬೇರೆ ಫೋಟೋಶೂಟ್ಸ್ ಎಲ್ಲ ಮಾಡ್ತಾಯಿದ್ವಿ, ಇರುತ್ತೆ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅದೆಲ್ಲ ಹೊಟ್ಟೋಯ್ತು ಆ ಕಡೆ ಎಲ್ಲ ಫುಲ್ಲು. ಸೊ ಇಲ್ಲಿ ಬಂದರೆ ನೀವು ಹತ್ತಿರದಲ್ಲಿ ಜಿಂಕೆಗಳನ್ನ ಎಲ್ಲ ಫುಲ್ಲು ನೋಡ್ಬೋದು ಈ ಕಡೆ ಎಲ್ಲ. ಬಟ್ ಇಲ್ಲಿ ಜಾಸ್ತಿ ಹೊತ್ತು ಫೋಟೋಶೂಟ್ ವೀಡಿಯೋ ಶೂಟ್ ಎಲ್ಲ ಮಾಡೋಂಗಿಲ್ಲ. ಇಲ್ಲೇ ಪೊಲೀಸ್ ಡಿಪಾರ್ಟ್ಮೆಂಟ್ಗಳೆಲ್ಲನೂ ಸ್ಟ್ರೈಟಾಗಿ ಇಲ್ಲೇ ಇರ್ತಾರೆ. ಸೊ ನಾವಿನ್ನು ಕೇಗುಡಿನಲ್ಲೇ ಇದ್ದೀವಿ. ಇಂತಮ್ಮ ಫುಲ್ಲು ಫೋಟೋಶೂಟ್ ಮಾಡ್ತಾ ಇದ್ದಾನೆ. ನಮಗೆ ಸಖತ್ತಾಗಿದೆ ಅಲ್ಲ ಪ್ಲೇಸ್, ಇಲ್ಲೆಲ್ಲ ಬ್ಯೂಟಿ ಸೂಪರ್ ಆಗಿದೆ. ವೆದರ್ನ ಆಕ್ಚುಲಿ ಚೆನ್ನಾಗಿದೆ. ಇನ್ನೊಂದು ಸ್ವಲ್ಪ ಸನ್ಲೈಟ್ ಇದೆ, ಪ್ರಾಬ್ಲಿ ಅರ್ಲಿ ಮಾರ್ನಿಂಗ್ ಬಂದಿದ್ದಾರೆ, ಸಖತ್ತಾಗಿರ್ತಿತ್ತಲ್ಲ. ಫುಲ್ ಫಾಗಿ ಇತ್ತು ಇಲ್ಲಿ, ಫಾಗಿ ಬೇಗ ಬರಬೇಕಿತ್ತು. ನೋಡಿ ನಮ್ಮ ಬಾವ ನಮಗೋಸ್ಕರ ಎಲ್ಲ ಫುಲ್ಲನ್ನು ತಂದಿದ್ದಾರೆ. ನ್ಯಾಚುರಲ್ ಎಲ್ಲ ತಿಂತಾ ಇದ್ದೀವಿ. ಕ್ರೇಜಿ, ನಮ್ಮ ಫೇವ್ರೇಟ್ ಇದು ಆ್ಯಕ್ಚುಲಿ. ಹಸಿದು ಹಳಸ್ಲೆಂಟ್ ತಿನ್ನುವಂಥದ್ದಲ್ಲ, ಹಂಗೆ ಫುಲ್ಲು ಹೊಟ್ಟೆನೂ ಸರಿಯಾಗಿ ಹಸಿತಾ ಇದೆ. ಸೊ ಇದನ್ನೆಲ್ಲ ಮುಗಿಸಿ ಇಲ್ಲಿಂದ ಡೈರೆಕ್ಟು ಬೆಟ್ಟದ ಮೇಲೆ ಹೋಗ್ತೀವಿ. ಸಿಗೋಣ ಮತ್ತೆ. ನಿಜವಾಗ್ಲೂ ಎಷ್ಟು ರಿಲ್ಯಾಕ್ಸಿಂಗ್ ಆಗಿದೆ ಅಂತಂದರೆ ಕಾಡ್ ಮಧ್ಯ ತುಂಬ ಚೆನ್ನಾಗಿದೆ. ಇವಾಗ ಇಲ್ಲಿಂದ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಹೋಗಿ ನೋಡೋಣ ವ್ಯೂ ಪಾಯಿಂಟ್ ಅಲ್ಲಿ ಹೇಗಿರುತ್ತೆ ಅಂತ. ರೈಡಿಂಗ್ ಎಕ್ಸ್ಪೀರಿಯನ್ಸೇ ಸೂಪರ್. ಯಾವ ಹೈವೇನೂ ಕೊಡೋಲ್ಲ ಈ ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ. ಬಂದ್ವಿ ಇವಾಗ ಬೆಟ್ಟದ ಹತ್ರ. ಇನ್ನೇನು ಈ ಡೆಡ್ ಎಂಡ್ ಲೆಫ್ಟ್ ತೊಗೊಂಡ್ರೆ ಬೆಟ್ಟ ರೀಚ್ ಆದ್ವಿ. ಓಹೋ, ವೀಕೆಂಡ್ ಅಂತ ಬೇಜಾನ್ ಕ್ರೌಡ್ ಇದೆ ಆ್ಯಕ್ಚುಲಿ. ನೋಡ್ತಾ ಇದ್ದೀರಾ, ಹೆವಿ ವೆಹಿಕಲ್ಸ್ಗಳೆಲ್ಲನೂ ಬಂದಿದೆ ಆಲ್ರೆಡಿ. ಮೋಸ್ಟ್ಲಿ ಬೇರೆ ರೂಟಿಂದ ಬಂದಿರಬೇಕನ್ಸುತ್ತೆ. ಯಳಂದೂರು ಕಡೆಯಿಂದ ಬಂದ್ವಲ್ಲ, ಆ ಕಡೆ ರೂಟಿಂದ ಬಂದಿರ್ಬೋದು. ಅದಕ್ಕೆ ನಮ್ಗೆ ಆನ್ ದ ವೇ ಗೊತ್ತಾಗಿಲ್ಲ. ಹಬ್ಬ ಬೇರೆ ಇದೆಯಲ್ಲ ಆಗ. ಓ ಕ್ರೇಜಿ. ನಾನೆಲ್ಲ ನೋಡಿ ಜನಗಳು ಅಷ್ಟೊಂದು ಜನ ಇರಲ್ಲ ಅಂತ ಅಂದ್ಕೊಂಡಿದ್ರೆ
ತುಂಬಿದ್ದಾರೆ ಎಲ್ಲ ಫುಲ್ಲೂ. ಮೇಲ್ಗಡೆ ಹೋಗಂಗಿಲ್ವಾ? ಜಾಮ್ ಆಗಿದೆಯಾ? ಓ ಓಕೆ. ಅಲ್ಲಿ ಮೇಲ್ಗಡೆವರೆಗೂ ಹೋಗೋದಕ್ಕೆ ಜಾಗ ಇಲ್ಲ, ಪೊಲೀಸವರೆಲ್ಲ ಬ್ಯಾರಿಕೇಡ್ ಹಾಕಿದ್ರು. ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ಎಲ್ಲಿ ಇವಾಗ ಸ್ಲಿಪ್ಪರ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು. ಎಲ್ಲಿಗೆ? ಅಲ್ಲಿ ನೋಡಿ. ಸೊ ಇವಾಗ ನಾವು ಇನ್ನೊಂದು ಕಡೆಯಿಂದ ಬಂದಿದ್ದೀವಿ. ಸೊ ಇದು ಮೆಟ್ಲು ಹತ್ತೋ ಜಾಗ. ಇಲ್ಲಿ ಮೆಟ್ಲುಗಳಿದೆ. ಸೊ ಇಲ್ಲಿ ಹತ್ಕೊಂಡು ಹೋಗ್ಬೋದು. ಇಲ್ಲಿಲ್ಲ ಅಂತಂದರೆ ಆ ಸೈಡ್ ಲೆಫ್ಟ್ ಸೈಡಲ್ಲೂ ಒಂದು ರೋಡ್ ಇದೆ, ಅಲ್ಲಿ ಮೇಲ್ಗಡೆವರೆಗೂ ಹೋಗ್ಬೋದು, ವೆಹಿಕಲ್ ಹೋಗುತ್ತೆ. ಬಟ್ ಇವಾಗ ಅಲ್ಲಿ ವೆಹಿಕಲ್ ಜಾಮ್ ಆಗಿರೋದ್ರಿಂದ ಅಲ್ಲೆಲ್ಲ ಬ್ಲಾಕ್ ಮಾಡಿದರು. ಸೊ ಇವಾಗ ಈ ಕಡೆ ಬಂದು ಬೈಕ್ ನಿಲ್ಲಿಸಿ ಮೆಟ್ಲು ಹತ್ಕೊಂಡು ಹೋಗ್ತಾ ಇದ್ದೀವಿ. ಓಹೋ ಗುರು, ಏನು ಕ್ಯೂ ಇದೆ ಮಚ್ಚ. ಗರ್ಭಗುಡಿಗೆ ಹೋಗ್ತೀಯಾ? ಡೈರೆಕ್ಟ್ ಎಂಟ್ರಿ ಹಿಂದೆಯಿಂದ VIP ಎಂಟ್ರಿ ಕೊಡೋಣ ನಾವು ಹಿಂದೆಯಿಂದ. ಇವಾಗಿರೋ ಕ್ಯೂನಲ್ಲಿ ಐ ಗೆಸ್ ನಾವು ಗರ್ಭಗುಡಿಗೆಲ್ಲ ಹೋಗಿ ಪೂಜೆ ಮಾಡ್ಸೋಕ್ಕಾಗಲ್ಲ. ಸೊ ನಾವು ಡೈರೆಕ್ಟಾಗಿ ಹಿಂದ್ಗಡೆ ವ್ಯೂ ಪಾಯಿಂಟ್ಗೆ ಹೋಗ್ತೀವಿ. ಸೊ ಇದು ರೀಸೆಂಟ್ ಕನ್ಸ್ಟ್ರಕ್ಟ್ ಆಗಿರೋದು ದೇವಸ್ಥಾನ. ಫಸ್ಟೆಲ್ಲ ಇಲ್ಲೇ ಇತ್ತು, ಇವಾಗ ರೆನೋವೇಟ್ ಮಾಡಿದ್ದಾರೆ. ಸೊ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಮೂರ್ತಿನ ಅಲ್ಲಿ ಹಿಂದ್ಗಡೆ ಫ್ರಂಟಲ್ಲಿ ಶಿಫ್ಟ್ ಮಾಡಿದರು. ಇವಾಗ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ. ಬಟ್ ರಶ್ ನೋಡಿ, ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಕ್ಯೂ ಇದೆ. ಮಾಡಪ್ಪ ದೇವ್ರೆ. ಸೊ ಈ ದೇವಸ್ಥಾನದ ಪಕ್ಕನೇ ಒಂದು ವ್ಯೂ ಪಾಯಿಂಟ್ ಇದೆ. ಮೇನ್ ವ್ಯೂ ಪಾಯಿಂಟ್ ಅಂದರೆ ಇದೇನೆ. ಸೊ ಇಲ್ಲಿ ಹೋಗೋಣ. ಇಲ್ಲೇ ಹೆವಿ ಜನ ಇದ್ದಾರಲ್ಲ ವ್ಯೂ ಪಾಯಿಂಟಲ್ಲಿ. ಸಖತ್ತಾಗಿದೆ ಅಲ್ಲ ಡೆಪ್ತು. ಮಳೆ ಸ್ಟಾರ್ಟ್ ಆಯ್ತು ಇಲ್ಲಿ. ಸೊ ನೋಡಿ ಎಲ್ಲರೂ ಓಡ್ತಾ ಇದ್ದಾರೆ. ಮಳೆ ಇನ್ನೇನು ಸ್ಟಾರ್ಟ್ ಆಯಿತು ಅಂತ ಎಲ್ಲರೂ ಓಡೋದ್ರು. ಮತ್ತೆ ಮಳೆ ನಿಂತ್ಕೊಳ್ತು. ನೋಡೋಣ ಯಾವಾಗ ಬರುತ್ತೆ ಯಾವಾಗ ಬರೋಲ್ಲ ಏನೇ ಹೇಳೋಕ್ಕಾಗಲ್ಲ. ಓಕೆ, ಸೊ ವ್ಯೂ ಪಾಯಿಂಟ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಸಕ್ಕತ್ತಾಗಿದೆ. ಓಕೆ, ಇವಾಗ ನಾವು BR ಹಿಲ್ಸ್ನ ಮುಗಿಸ್ಕೊಂಡು ಇವಾಗ ಟೈಮ್ ಬಂದು 3 ಗಂಟೆ, ಇನ್ನೂ ಊಟ ಮಾಡಿಲ್ಲ. ಸೊ ಹೆವಿ ಹೊಟ್ಟೆ ಸಿಗ್ತಾ ಇದೆ. ಇಲ್ಲೇ ಹತ್ತಿರದಲ್ಲೇ ಈ ಬಿಳಿಗಿರಿ ರಂಗನ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನ ಪಕ್ಕನೇ ಹೋಟೆಲ್ ಮಯೂರ ಬಿಳಿಗಿರಿ ಅಂತ ಇದೆ. ಸೊ ಇಲ್ಲೇ ತಿನ್ಕೊಂಡು ಹೋಗ್ತೀವಿ. ಅದಕ್ಕೆ ಸದ್ಯಕ್ಕೆ ಗ್ಲೌಸ್ ಹಾಕಿಲ್ಲ. ಒಟ್ಟಿಗೆ ಲಂಚ್ ಮುಗಿಸ್ಕೊಂಡು ಆಮೇಲೆ ಇಲ್ಲಿಂದ ನಮ್ಮ ನೆಕ್ಸ್ಟು ಡೆಸ್ಟಿನೇಷನ್ಗೆ ಹೊರಡ್ತೀವಿ. ಆ್ಯಕ್ಚುಲಿ ಜಾಸ್ತಿ ಜನ ಇದ್ದಾರೆ. ಆಲ್ರೈಟ್, ನಾವು ಇಲ್ಲಿ BR ಹಿಲ್ಸಲ್ಲಿ ವ್ಯೂ ಪಾಯಿಂಟ್ ಎಲ್ಲ ಮುಗಿಸ್ಕೊಂಡು ಒಂದು ಒಳ್ಳೆ ಲಂಚ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಹೋಟೆಲ್ ಮಯೂರ ಬಿಳಿಗಿರಿ ಅಂತ ಇದೆ. ಸೊ ಇಲ್ಲೇ ಬೆಟ್ಟದ ಪಕ್ಕನೇ ಇರೋದು. ಸೊ ಇಲ್ಲಿ ಬಂದು ಒಳ್ಳೆ ಲಂಚ್ನ ಮುಗಿಸ್ಕೊಂಡು ಇವಾಗ ಇಲ್ಲೇ ಸ್ವಲ್ಪ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಸೊ ನೋಡಿ, ಇಲ್ಲಿ ಬೈಕ್ಸ್ಗಳೆಲ್ಲನೂ ಪಾರ್ಕ್ ಆಗಿದೆ. ಹಾಗೆ ಒಬ್ಬರು ಪರಿಚಯ ಆದರು, ಅವ್ರದ್ದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಇದೆ. ಸೊ ಅವ್ರ ಜೊತೆ ಹಂಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಅವರು ತುಂಬ ಟ್ರಾವೆಲಿಂಗ್ ಎಲ್ಲ ಮಾಡ್ತಾರಂತೆ. ಸೊ ಇನ್ನೊಂದು ಸ್ವಲ್ಪ ಇಲ್ಲೇ ರಿಲ್ಯಾಕ್ಸ್ ಮಾಡಿಕೊಂಡು ಇನ್ನು ಇವಾಗ ಟೈಮ್ ಬಂದು 4:15 ಆಯಿತು. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಇನ್ನೊಂದು 5-10 ನಿಮಿಷ ಇದ್ಬಿಟ್ಟು ಇಲ್ಲಿಂದ ಬ್ಯಾಂಗ್ಳೂರಿಗೆ ರಿಟರ್ನ್ ಆಗ್ತೀವಿ. ಆ್ಯಕ್ಚುಲಿ ಇಲ್ಲಿಂದ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇತ್ತು.
ಗಗನಚುಕ್ಕಿ ಭರಚುಕ್ಕಿ ಅಂತ ಫಾಲ್ಸ್ಗಳಿದೆ, ಅಲ್ಲಿಗೆ ಹೋಗೋ ಪ್ಲ್ಯಾನ್ ಇತ್ತು. ಬಟ್ ಇಲ್ಲೇ ಸ್ವಲ್ಪ ಲೇಟ್ ಆಯಿತು, ಮಳೆಗಳೆಲ್ಲನೂ ಬಂತು. ಸೊ ಅದರಿಂದ ಸ್ವಲ್ಪ ಡಿಲೇ ಆಯಿತು. ಸೊ ಇವಾಗ ಅಲ್ಲಿಗೆ ಹೋಗಿ ಮತ್ತೆ ಅಲ್ಲಿ ಟೈಮ್ ಸಿಗೋಲ್ಲ ಕರೆಕ್ಟಾಗಿ ಶೂಟ್ ಎಲ್ಲ ಮಾಡೋದಕ್ಕೆ, ವ್ಯೂ ಪಾಯಿಂಟ್ ನೋಡೋದಕ್ಕೂ ಟೈಮ್ ಸಿಗೋಲ್ಲ. ಯಾಕಂದರೆ ನಾವು ಹೋಗೋಷ್ಟರಲ್ಲಿ ಅಲ್ಲೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿಂದನೇ ಬ್ಯಾಂಗ್ಳೂರಿಗೆ ಡೈರೆಕ್ಟಾಗಿ ರಿಟರ್ನ್ ಆಗ್ತೀನಿ. ಸೊ ಐ ಹೋಪ್ ನಿಮಗೆ ಈ ಎಲ್ಲ ವೀಡಿಯೋಸ್ಗಳೆಲ್ಲನೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನಗಂತೂ ಸಖತ್ ಇಷ್ಟ ಆಯಿತು. ಆ ಫಾರೆಸ್ಟ್ ಒಳಗಡೆ ಏನು ಬಂದ್ವಿ, ರೈಡ್ ಎಕ್ಸ್ಪೀರಿಯನ್ಸ್ ಮತ್ತು ಕ್ರೇಜಿಯಾಗಿತ್ತು. ಅದಾದಮೇಲೆ ಇಲ್ಲಿ ಬೆಟ್ಟದ ಹತ್ರನೂ ಬಂದ್ವಿ. ಬಟ್ ಏನಂದರೆ ಇಲ್ಲಿ ತುಂಬ ಜನಗಳು ಜಾಸ್ತಿ ಇದ್ದರು, ಸಖತ್ ಕ್ರೌಡ್ ಆಗಿತ್ತು. ಬಿಕಾಸ್ ಇವತ್ತು ಶನಿವಾರ ಅಲ್ಲ, ಸೊ ವೀಕೆಂಡ್ ಆಗಿರೋದ್ರಿಂದ ತುಂಬ ಕ್ರೌಡೆಡ್ ಇದೆ. ಸೊ ಇನ್ಫ್ಯಾಕ್ಟ್ ಇಲ್ಲಿ ಹೋಟೆಲ್ ಹತ್ರ ನೋಡ್ಬೋದು ತುಂಬ ವೆಹಿಕಲ್ಸ್ಗಳೆಲ್ಲನೂ ಪಾರ್ಕ್ ಆಗಿದೆ. ಸೊ ಲಕ್ಕಿಲಿ ಇಲ್ಲೊಂದು ಒಳ್ಳೆ ಲಂಚ್ ಸಿಕ್ತು. ಸೊ ಇಟ್ ಫುಡ್ ವಾಸ್ ರಿಯಲಿ ಗುಡ್. ಸೊ ಇಲ್ಲಿ ಮುಗಿಸ್ಕೊಂಡು ಡೈರೆಕ್ಟಾಗಿ ರಿಟರ್ನ್ ಹೋಗ್ತೀವಿ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಶೇರ್ ಮಾಡಿ. ಇನ್ ಕೇಸ್ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ಇದೇ ತರಹ ಮತ್ತಷ್ಟು ಸಾಕಷ್ಟು ಟ್ರಾವೆಲಿಂಗ್ ವೀಡಿಯೋಸ್ ನನ್ನ ಚಾನಲಲ್ಲಿ ಬರೋದಿದೆ. ಸೊ ಸಿಗೋಣ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಆ್ಯಸ್ ಯೂಶ್ವಲ್ ಎಲ್ಲೇ ಇರಿ, ಹೆಂಗೆ ಇರಿ, ಬಿಂದಾಸ್ ಆಗಿರಿ. ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯಾ.